ಯಾವ ಲೆವೆಲ್ ಆಗಿತ್ತು ಅಂದ್ರೆ ಭಾಳ ಹಾರಿಬಲ್ ಆಗಿತ್ತು. ಇದನ್ನು ನನ್ನ ಫ್ರೆಂಡ್ಸ್ ಮುಂದೆ ಹೇಳಿರೋ ಅವ್ರು ಬಿದ್ದು ನಕ್ಕಿದ್ರೆ, ಬಟ್ ನನಗೆ ಜೀವ ಕಾಪಾಡ್ಕೊಂಡು ಬಂದಿದ್ದೆ ನಾ ಅವತ್ತು. ಆ ಲೆವೆಲ್ ಇನ್ಸಿಡೆಂಟ್ ಆಗೈತೆ. ಅದನ್ನು ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆ 7 o'clock ಆಗಿತ್ತು. ಆಲ್ರೆಡಿ ಲೇಟ್ ಆಗಿತ್ತು. ಸೊ ಸ್ನಾನನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಫರ್ಮೇಷನ್ಸ್ ಎಲ್ಲ ಹೇಳಿ ಫ್ರೆಶ್ ಅಪ್ ಆಗಿ ಕೆಲ್ಸಕ್ಕೆ ಹೋದೆ. 7:50 ಆಗೈತಿ. ಸ್ನಾನ ಮಾಡಿಲ್ಲ ನಾ ಇವತ್ತು. ಸೊ ದೇವಸ್ಥಾನಕ್ಕೆಲ್ಲ ಹೊಂಟಿಲ್ಲ, ಡೈರೆಕ್ಟ್ ಕೆಲಸ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನಿಮ್ಗೆ ಗೊತ್ತೈತಿ, ಫುಲ್ ದೀಕ್ ಬೇಕಾ. ಲೆಟ್ಸ್ ಗೋ. ಫಸ್ಟ್ ಆರ್ಡರ್. ನಿನ್ನೆ 16 ಡಿಗ್ರಿ ಇತ್ತು ನೈಟ್, ಈಗ 1:30ಗೆ. ಈಗ 15 ಡಿಗ್ರಿ ಐತಿ. How the fuck is this even possible? ನಾನು ಶುಗರ್ ಕಟ್ ಮಾಡೀನಿ, ಬಟ್ ಇವ್ನು ನೋಡಿರ ಫುಲ್ ಶುಗರ್ ಕ್ರೇವಿಂಗ್ಸ್ ಆಗೋದೈತಿ. ನಂಗೆ ಲಿಟ್ರಲಿ ಸ್ವೀಟ್ಸ್ ಅಂದ್ರೆ ಭಾಳ ಇಷ್ಟ. ಅದ್ರಾಗೂ ಜಾಮೂನ್, ಡ್ರೈ ಜಾಮೂನ್ ಕಾಣತ್ತಿಲ್ಲ ಇಲ್ಲಿ. ನಂಗೆ ಡ್ರೈ ಜಾಮೂನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಏನು ಮಾಡೋಕ್ಕಾಗಲ್ಲ. ಹ್ಯಾವ್ ಟು ಗಿವ್ ಅಪ್ ಆನ್ ದಿಸ್. ತಿನ್ನಲ್ಲ, ಬಿಟ್ಟಿದ್ದೀನಿ. ಟೈಮ್ 7 o'clock ಆಗೈತಿ. ಸಾರಿ, ಟೈಮ್ 10:45. ಆರ್ಡ್ರ್ 7 ಆಗ್ಯಾವ. ಆರ್ಡ್ರ್ ಫ್ಲೋ ಬರತೈತಿ, ಬಟ್ ಈಗ ಸ್ವಲ್ಪ ಕಟ್ಟಾಗೈತೆ ಅನ್ಸತೈತಿ. ಆರ್ಡ್ರ್ ಬರತ್ತಿಲ್ಲ. ಲೆಟ್ಸ್ ಸಿ. ಫೈನಲಿ ಇವತ್ತಿನ ಫಸ್ಟ್ ಡಬಲ್ ಆರ್ಡರ್ ಇದೆ. ಇನ್ನೂ ಜಾಸ್ತಿ ಬರ್ಬೇಕು ಅನ್ಕೋತೀನಿ ಡಬಲ್ ಆರ್ಡರ್ಸ್. ಇನ್ನೂ ಜಲ್ದಿ ಆಗುತ್ತಾ. ಲೆಟ್ಸ್ ಸಿ. ಟೈಮಿಗೆ 3:30, ಆರ್ಡರ್ 20 ಅದು. ಅಂದ್ರೆ ಇನ್ನೂ 20 ಬೇಕಾ. ಈಗ 7 to ಅಲ್ಲ, 8 to 3:30 ಕೆಲಸ ಮಾಡಿರಲ್ಲ. ಲೈಕ್ ಹಂಗೆ ಈವ್ನಿಂಗ್ 7 to 12:30, 1 o'clock ಮತ್ತೆ ದೀಕ್ಬೇಕು. ಆಪ್ಷನ್ ಇಲ್ಲ. ಬಟ್ ಸೀರಿಯಸ್ಲಿ ಹೇಳತ್ತೀನಿ, ಇಷ್ಟು ಚಾಲೆಂಜಿಂಗ್ ಐತಿ, ಬಟ್ ಎಂಜಾಯ್ ಮಾಡತ್ತೀನಿ. ಭಾಳ ಟಯರ್ಡ್ ಆಗೋದೈತಿ, ವಿಪರೀತ ಟಯರ್ಡ್ ಆಗೋದೈತಿ. ಬಟ್ ಏನೋ ಒಂಥರ ಮಸ್ತ್ ಮಜಾ ಬರೋದೈತಿ. ಎಂಜಾಯ್ ಮಾಡತ್ತೀನಿ. ಸಿ ಮೈ ಹ್ಯಾಂಡ್ಸ್. 23rd ಆರ್ಡರ್. ಕೊನೆಗಳು ನಮ್ಮ ಪಾಕಶಾಲೆಗೆ ಬಂದ್ಬಿಟ್ವಿ. ಇವತ್ತೊಂದು ಬಂದಿರಲಿಲ್ಲ ಇಲ್ಲಿ. ಫೈನಲಿ 23rd ಆರ್ಡರ್ ಡ್ರಾಪ್ ಮಾಡಕ್ ಹೋಗಿದ್ದೆ. 3rd ಫ್ಲೋರಿಗೆ ಬಾ ಅಂದ. ಲಿಫ್ಟ್ ಇತ್ಬಿಟ್ಟು ಲಿಫ್ಟ್ ಒಳಗೆ ಹೋದೆ. ಬಾಲ್ಕನಿ ಒಳಗೆ ನಿಂತಿದ್ದ. ಒಂದು 5-6 ಫ್ಲಾಟ್ಸ್ ಇದ್ದು. ಫ್ಲಾಟ್ ನಂಬರ್ ಕೊಟ್ಟಿರ್ಲಿಲ್ಲ. ಓಕೆ, ನಾನು ಓದ್ಕೊಳ್ಳೆ ಇಸ್ಕೋಬೇಕು ಬೇಡ, ಒಳಗೆ ಹೋಗಿ ಕುಂತ್ಬಿಟ್ಟಾನ. ಒಂದು ತಿಂಡೆ ಭಾಳ ಐತಡಿ ಅಂತೇಳಿ ನಾವು ನಿಂತ್ಬಿಟ್ಟೆ ಅಲ್ಲೇ. ಒಂದ್ 5 ನಿಮಿಷ ನಿಂತೆ, 10 ನಿಮಿಷ ನಿಂತೆ. ನಂದೇನ್ ಇಲ್ಲೇ ಇನ್ನೊಂದು ಪಿಕಪ್ ನೆಕ್ಸ್ಟ್ ಐತಿ, ಇಲ್ಲೇ ಐತಿ. ಈಗ ಕಾಣತೈತಿ ನೋಡ್ರಿ. ಇದು ಫ್ಲಾಟ್ ಇಲ್ಲೇ ಐತಿ. ನಾನ್ ಹಂಗ ನಿಂತ್ಬಿಟ್ಟೆ. 5 ನಿಮಿಷ ನಿಂತೆ, 10 ನಿಮಿಷ ನಿಂತೆ. ಅವ್ನು ಬರ್ಲೇ ಇಲ್ಲ. ನಿಲ್ ಮಗನ, ನಂದು ಆರ್ಡರ್ ರೆಡಿ ಆಗ್ಬಿಟ್ಟಾನ, ಆರಾಮ್ ನಿಂತೆ ಅಂತೇಳಿ ನಿಂತೆ ಅಲ್ಲೇ. ರೇಟಿಂಗ್ ಮಾಡ್ಕೊಂತ ನಿಂತೆ. ಆಮೇಲೆ ಬಂದ ಹೊರಗ. ಆರ್ಡರ್ ಕೊಟ್ಟಿಲ್ಲ ನೀವು, ಇಲ್ಲೇ ನಿಂತಿರಲ್ಲ ಅಂತಂದ. ನಾ ಮ್ಯಾಲ್ ಬರೋದ್ ನೋಡಾತೀನಿ. ನೀನ್ ಬಂದ್ ಕಲೆಕ್ಟ್ ಮಾಡ್ಕೊಳಕ್, ನಿಂಗ ಅದ ಕಲೆಕ್ಟ್ ಮಾಡ್ಕೋಬೇಕಂತೂ ನಿನಗ ಅಷ್ಟು ಪೇಷನ್ಸ್ ಇಲ್ಲ. ಒಳಗ್ ಕುಂತ್ಬಿಟ್ಟಿ ಫ್ಲಾಟ್ ನಂಬರ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾನ್ ಮ್ಯಾಲ್ ಬಂದ್ ನಾನ್ ಹಿಂಗ್ ವೇಟ್ ಮಾಡ್ಬೇಕೇನ್ ಮತ್ತಂತ ಹೇಳಂತಂದು. ಆಮೇಲೆ ಸಾರಿ ಅಂತೇಳಿ ಆರ್ಡರ್ ಇಸ್ಕೊಂಡ್. ಏನ್ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇರಲ್ಲ. ಮ್ಯಾಲ್ ಹೋಗಿರ್ತೇವೆ ನಾವು ಅಷ್ಟೇ, 3rd ಫ್ಲೋರ್ ಮಟ್ಟ ಹೋಗಿರ್ತೇವಿ. ಡೋರ್ ಬಿಟ್ಟು ಹೊರಗ್ ಬಂದ್ ಬಾಲ್ಕನಿ ಒಳಗೆ ನಿಂತ ನಮ್ಗೆ ಕರೆದಿರ್ತಾರ ಮ್ಯಾಲ್ ಬಾ ಅಂತೇಳಿ. ನಾವ್ ಮ್ಯಾಲ್ ಹೋದ್ಕೂಲ ಅದನ್ನ ಆರ್ಡರ್ ಕಲೆಕ್ಟ್ ಮಾಡುವಷ್ಟು ಕಾಮನ್ ಸೆನ್ಸ್ ಇರಲ್ಲ. ಇನ್ನೊಬ್ರು ಪಾಪ, ನಾವ್ ಇನ್ನೂ ಆರ್ಡರ್ ತಗೊಂಡು ಇನ್ನ ಬಂದಿರೋಲ್ಲ, ನಮ್ಗ ವೇಟ್ ಮಾಡ್ಕೊಂಡ್ ನಿಂತಿರ್ತಾರೆ ಗೇಟ್ ಕಡೆ. ಇಂಥ ಕ್ಯಾರೆಕ್ಟರ್ಸ್, ಬರೀ 2 ಕ್ಯಾರೆಕ್ಟರ್ ಆಯ್ತು. ಕಮ್ಮಿ ಅಂದ್ರೆ 30 ತರ ಕಸ್ಟಮರ್ ಸಿಗ್ತಾರೆ. ಅದ್ರ ಬಗ್ಗೆ ನಾ ಒಂದು ರೀಲ್ ಮಾಡ್ತೇನೆ ಮುಂದೆ, ನೋಡೋಣ. ಅಂದ್ರೆ ಇದು ಚಾಲೆಂಜ್ ಮುಗಿಲಿ. ನಾ ಅನ್ಕೊಂಡೇನಿ ಮಸ್ತ್ ಕ್ಯಾರೆಕ್ಟರ್ಸ್ ಇದಾವ. ಲೆಟ್ಸ್ ಸಿ. ನಾನೊಂದು ರೀಲ್ ಮಾಡ್ಬೇಕಂತ, ಒಂದಲ್ಲ ಪಾರ್ಟ್ 2, ಪಾರ್ಟ್ 3 ಈ ತರ ಆಗ್ತಾವ. ನಾನು ಹಂಗ್ ರೀಲ್ ಮಾಡ್ಬೇಕು ಅನ್ಕೊಂಡೇನಿ. ನೋಡೋಣ ಹೆಂಗ. और सचिन टिचकुले का झंडा लहरा दिया. ಹಾಯ್, 6 o'clock ಬಂದೆ. 6 to 7 ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಈಗ ಜಸ್ಟ್ ಅಪ್ಲೋಡಿಗೆ ಕೊಟ್ಟೇನಿ. ಈಗ ಟೈಮ್ 7:15 ಆಗೈತಿ. ಈಗ ರೆಡಿಯಾಗಿ ಹೊರಟೇನಿ. ಇನ್ನೂ 14 ಆರ್ಡರ್ ಬೇಕು. ಸಾರಿ 16 ಆರ್ಡರ್ ಬೇಕು. 24 ಆರ್ಡರ್ ಆಗ್ಯಾವ. ನಿನ್ನೆನೂ 24 ಆಗಿದ್ದು, ಇವತ್ತು 24 ಆಗ್ಯಾವ. ಇವತ್ತು 16 ಆರ್ಡರ್ ಬೇಕಾ. 40 ಆರ್ಡರ್ಗೆ 12:30, 1 o'clock ಮುಗ್ಸಕ್ಕೆ ಟ್ರೈ ಮಾಡ್ತೇನೆ ಇವತ್ತು. ಯಾಕಂದ್ರೆ ನಿನ್ನೆನೂ ನಿಂತಿಲ್ಲ, ಇವತ್ತು ನಿಂತಿಲ್ಲ. ಸೊ ಜಲ್ದಿ ಮುಗ್ಸಕ್ಕೆ ಟ್ರೈ ಮಾಡ್ತೀನಿ. ಎಡಿಟಿಂಗ್ ಸ್ವಲ್ಪ ಟೈಮ್ ತೊಗೊಳತ್ತಂತೇಳಿ ಜಲ್ದಿ ಬರೋಕ್ಕೂ ಟ್ರೈ ಮಾಡಿದೆ. ಜಲ್ದಿ ಬರೋಕ್ಕಾಗಲಿಲ್ಲ. ಬಟ್ 1 hour ಒಳಗೆ ಮುಗಿಸ್ಕೊಂಡೆ ಅದನ್ನ. ಯಾಕಂದ್ರೆ ನಾನು ಅದನ್ನ ಏನು ಮಾಡ್ತೇನೆ ಅಂದ್ರೆ ಆಮೇಲೆ ಹೇಳ್ತೇನೆ ಬಿಡ್ರಿ ನಿಮ್ಗೆ. ಬಾಯ್. ಹಾಯ್,
ಟೈಮ್ ಈಗ 9:25 30 ಆರ್ಡ್ರ್ ಅದು ಈಗ ಲಿಟ್ರಲಿ ನಂಗೆ ಸಂಜೆಗೆ ಎಡಿಟಿಂಗ್ ಮಾಡಕ್ಬಿಟ್ಟು ನಂಗೆ ಟೈಮ್ ಇರಲಿಲ್ಲ 1 ಅವರ್ ನಂಗೆ ಆಗಲಿಲ್ಲ ಅದು. ಸೊ ನಾನು ಬೆಳಗ್ಗೆನೇ ಮಾಡಿದ್ದೆ. ಅಂದ್ರೆ ಹೆಂಗಂದ್ರೆ ಎಲ್ಲೆಲ್ಲಿ ನಂಗೆ ರೆಸ್ಟೋರೆಂಟ್ ಒಳಗೆ ವೆಯ್ಟ್ ಮಾಡಿಸ್ತಾರಲ್ಲ 5 ಮಿನಿಟ್ಸ್ ವೆಯ್ಟ್ ಮಾಡ 10 ಮಿನಿಟ್ಸ್ ವೆಯ್ಟ್ ಮಾಡ ಆರ್ಡ್ರ್ ರೆಡಿ ಮಾಡತ್ತಿ ರೆಡಿ ಆದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಸೊ ಆ ಮೂಮೆಂಟ್ ಒಳಗೆ ನಾನು ಸ್ವಲ್ಪ ಎಡಿಟ್ ಮಾಡ್ಕೊತ ಬಂದಿದ್ದೆ. ಸೊ ಆದ್ರೂ ನಂದು ಇವತ್ತು 6 o'clock ಸ್ಟಾರ್ಟ್ ಮಾಡಿದ್ದೆ 7:10ವರೆಗೂ ಆಯ್ತು ಇವತ್ತು ಅದು. ಸೊ ಈಗ ಇಲ್ಲಿ ಬಂದೇನೆ, ಇವರು ಒಂದು 5-10 ನಿಮಿಷ ವೆಯ್ಟ್ ಮಾಡತ್ತನ್ನತ್ತಾರ. ಸೊ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅಲ್ಲೆಲ್ಲಿ ನಾನು ಎಡಿಟಿಂಗ್ ಮಾಡ್ಕೊಂಡು ಅದೆಲ್ಲ ಆ್ಯಡ್ ಮಾಡ್ಕೊತ ಕಟ್ ಮಾಡಿ, ಸೊ ಅದೇನೇನು ಎಡಿಟಿಂಗ್ ಐತೆಲ್ಲ ಸ್ವಲ್ಪ ಮುಗಿಸ್ಕೊಂಬರ್ತೀನಿ. ಹಾರ್ಡ್ ಅನ್ಸತೈತಿ, ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಪೊಸಿಷನ್ ಹಂಗೈತಿ, ಇಲ್ಲಾಂದ್ರೆ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಹಾಯ್, ಟೈಮ್ ಎಕ್ಸಾಕ್ಟ್ಲಿ 11:40. 36 ಆರ್ಡ್ರ್ ಅದು. ಈಗ ಇನ್ನೂ 4 ಆರ್ಡರ್ಸ್ ಜಲ್ದಿ ಮುಗಿಸ್ಬೇಕಂದ್ರೆ ಎಲ್ಲ ಕಡೆ ವೆಯ್ಟ್ ಮಾಡ್ಸತ್ತಾರ. 2 ಆರ್ಡ್ರ್ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡ್ಸಿರ. 20 ಮಿನಿಟ್ಸ್ ಅಂದ್ರೆ ಆಲ್ಮೋಸ್ಟ್ 40 ಮಿನಿಟ್ಸ್ ಅಲ್ಲೇ ಹೋಯ್ತು. ಅಲ್ಲೇ 2 ಆರ್ಡ್ರ್ ಹಾಕ್ತೀನಿ ನಾನು. ಏನು ಮಾಡೋದು ಎಷ್ಟಂದ್ರೆ 11:40 ಅಂದ್ರೆ ಇನ್ನೂ 3 ಆರ್ಡ್ರ್ ಬೇಕು. ಸೊ 1 o'clockವರೆಗೂ ಆಗುತ್ತೆ ಇವತ್ತು. ನಂಗೆ ಇವತ್ತು ಭಾಳ ಜಲ್ದಿ ಮಲ್ಕೋಬೇಕಂತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿಲ್ಲ ಅದು. ಸೊ ಏನು ಮಾಡೋಕ್ಕಲ್ಲ, ಲೆಟ್ಸ್ ಗೋ. ಹಾಯ್, 38th ಆರ್ಡ್ರ್ ಡ್ರಾಪ್ ಆಯ್ತು. ಇಲ್ಲೇ BTM ಒಳಗೆ ಬಂದಿತ್ತು. 37, 38 ಆರ್ಡ್ರ್ ನಂಗೆ ಬಲ್ಕ್ ಆರ್ಡ್ರ್ ಬಂದಿತ್ತು, ಡಬಲ್ ಆರ್ಡ್ರ್ ಬಂದಿತ್ತು. 37th ಜಯನಗರ್ 4 ಬ್ಲಾಕ್, ಎಕ್ಸಾಕ್ಟ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮನೆ ಐತಲ್ಲ, ಅಲ್ಲಿಂದ ಒಂದು 30-40 ಮಿನಿಟ್ಸ್ ಡಿಸ್ಟೆನ್ಸ್ ಒಳಗೈತಿ. 38th ಆರ್ಡ್ರ್ ಇಲ್ಲೇ BTM ಬಂದೈತಿ. ಪಾಪ ಅವ್ರು 3rd ಫ್ಲೋರಿಂದ ಕೆಳಗಡೆ ಬಂದು ಕಾಲ್ ಮಾಡಿದ್ರೆ ಬಂದೆ ಅಂತೇಳಿ ಪಾಪ ನಡ್ಕೊಂಡು ಬಂದು ಗೇಟ್ವರೆಗೂ ಬಂದು ನಾನು ಆರ್ಡ್ರ್ ಇಸ್ಕೊಂಡು ಹೋದ್ರೆ. 37th ನನ್ನ ಮಗ ಹೋಗೇನಿ, ಅಪಾರ್ಟ್ಮೆಂಟ್ ನೇಮ್ ಕೊಟ್ಟಾನ, ಫ್ಲೋರ್ ನಂಬರ್ ಏನನ್ನೋದು ಕೊಟ್ಟಿಲ್ಲ, ಫ್ಲ್ಯಾಟ್ ನಂಬರ್ ಏನನ್ನೋದು ಕೊಟ್ಟಿಲ್ಲ. ಹೋದೆ, ಬಿಲ್ಡಿಂಗ್ ನೇಮ್ ಐತಿ, ಏನಿಲ್ಲ. ಸೊ ಕಾಲ್ ಮಾಡಿದೆ ಅವಂಗೆ 5-6 ಟೈಮ್ಸ್ ಕಾಲ್ ಮಾಡೀನಿ, ಕಾಲ ಪಿಕ್ ಮಾಡಿಲ್ಲ. ನಂಗೆ ತಲೆ ಕೆಡ್ತ. ಓಕೆ ಹೋಲ್ಬಿಡು ಕಸ್ಟಮರ್ ಕೇರಿಗೆ ನಾನು ಇಶ್ಯೂ ರೈಸ್ ಮಾಡಿದೆ. ಅವ್ರು ಇನ್ನೇನು ಕಾಲ್ ಮಾಡ್ಬೇಕಾ ಕಾಲ್ ಮಾಡಿದೆ. ಸಾರಿ ನಾನು ವಾಶ್ರೂಮ್ ಒಳಗಿದ್ದೆ, ನಾನು ನೋಡಿಲ್ಲ, ಪ್ಲೀಸ್ ಆರ್ಡ್ರ್ ತೊಗೊಂಬ ಅಂತಂದ. ಹೋಗ್ಲಿ ಪಾಪ ವಾಶ್ರೂಮ್ ಮತ್ತೆ ಲೇಟ್ ನೋಡ್ರಿ ಹಾಕಿಲ್ಲ, ಅದಕ್ಕೆ ಕಾಲ್ ಪಿಕ್ ಮಾಡಿಲ್ಲ ಅಂತೇಳಿ ನಾನು ಅಂದ್ಕೊಂಡೆ. ಇನ್ನೇನು ಬ್ಯಾಗಿಂದ ಆರ್ಡರ್ ತೆಗಿತೀನಿ, 4th ಫ್ಲೋರ್ ಬಾ ಅಂದ. ಕಮ್ ಟು 4th ಫ್ಲೋರ್ ಅಂದ. ನಾನೇನು ಕೇಳಿದೆ, ಸರ್ ಲಿಫ್ಟ್ ಐತೇನೆ ಅಂತಂದೆ. ಲಿಫ್ಟ್ ಇಲ್ಲ ಅಂತಂದೆ. ಓಕೆ ಸರ್, ನಾನು 2nd ಫ್ಲೋರ್ ಒಳಗೂ ಬರ್ತೀನಿ, ನೀವು ಸ್ವಲ್ಪ ಸೆಕೆಂಡ್ ಫ್ಲೋರ್ವರೆಗೂ ಬನ್ನಿ, ಆರ್ಡರ್ ನೀವು ತೊಗೊಂಡೋಗಿ ಅಂತಂತಂದೆ. ಅವೇನಂತಾನ, ಡೋರ್ ಟು ಡೋರ್ ಡೆಲಿವರಿ ಐತಿ, ಫುಲ್ ರೂಡಾಗಿ ಡೋರ್ ಟು ಡೋರ್ ಡೆಲಿವರಿ ಐತಿ, ನಾ ಕೆಳಗಡೆ ಬರಲ್ಲ, ನೀನೇ ಬರ್ಬೇಕು ಮ್ಯಾಲ ಅಂತಂದ. ನಂಗೆ ಇನ್ನೂ ತಲೆ ಕೆಡ್ತ. ಸರ್ ಆಲ್ರೆಡಿ ನಿಮ್ಮಿಂದ ನಂದು ಇಷ್ಟು ಟೈಮ್ ಎಷ್ಟಾಗೈತಿ, ನಾನು ಇನ್ನೊಂದು ಆರ್ಡ್ರು ರೆಡಿ ಐತಿ. ನನಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂತಂದ್ರೆ, ನಂಗೆ 3rd ಫ್ಲೋರ್, ಯಾವ್ದಾರ ಬಿಲ್ಡಿಂಗ್ 3rd ಫ್ಲೋರ್ ಅಂದ್ರೆ ನಂಗೆ ಫುಲ್ ಹೆದರಿಕೆ ಬಂದುಬಿಡ್ತೈತಿ. ಅದೊಂದು ಇನ್ಸಿಡೆಂಟ್ ಆಗೈತಿ ಈಗ ಒಂದು ರೀಸೆಂಟ್ಲಿ. ಫುಲ್ಲ ಯಾವ ಲೆವೆಲ್ ಆಗಿತ್ತು ಅಂದ್ರೆ ಭಾಳ ಹಾರಿಬಲ್ ಆಗಿತ್ತು. ಇದನ್ನು ನನ್ನ ಫ್ರೆಂಡ್ಸ್ ಮುಂದೆ ಹೇಳಿರೋ ಅವ್ರು ಬಿದ್ದು ನಕ್ಕಿದ್ರೆ, ಬಟ್ ನನಗೆ ಜೀವ ಕಾಪಾಡ್ಕೊಂಡು ಬಂದಿದ್ದೆ ಅವತ್ತು. ಆ ಲೆವೆಲ್ ಇನ್ಸಿಡೆಂಟ್ ಆಗೈತಿ. ಅದನ್ನು ನೆಕ್ಸ್ಟ್ ಹೇಳ್ತೇನೆ, ನಾಳೆ ಹೇಳ್ತೇನೆ. ಈಗ ಟೈಮ್ ಇಲ್ಲ ಅಷ್ಟೇ, ಯಾಕಂದ್ರೆ ನಂದು ಇನ್ನೊಂದು ಆರ್ಡರ್ ರೆಡಿ ಐತಿ ಹೋಗ್ಬೇಕು. ಸೊ ಓಕೆ, ಈ ಇನ್ಸಿಡೆಂಟ್ ಹೇಳ್ತೇನೆ. 4th ಫ್ಲೋರ್ ಬಾ ಅಂದ, ನಂಗೆ ಬರೋಕ್ಕಾಗಲ್ಲ ಅಂತ ನಾನು. ಆಮೇಲೆ ಇಲ್ಲ ಬಾ, ನೀನು ಬರಲೇಬೇಕಾ, ಡೋರ್ ಟು ಡೋರ್ ಡೆಲಿವರಿ, ಇಲ್ಲಾಂದ್ರೆ ತೊಗೊಂಡೋಗ ನಾನು ಕ್ಯಾನ್ಸಲ್ ಮಾಡ್ಕೊತೀನಿ. ಇಲ್ಲ ನಾ ಕ್ಯಾನ್ಸಲ್ ಆದ್ರೆ ನಂಗೆ ಪೆನಾಲ್ಟಿ, ಯಾಕಂದ್ರೆ ನಾನು ಬಂದೇನಲ್ಲಿ ಮಟ್ಟ ಆರ್ಡ್ರ್ ಕೊಟ್ಟಿಲ್ಲ ಅಂತೇಳಿ ನಂಗೆ ಪೆನಾಲ್ಟಿ ಹಾಕ್ತಾರೆ. ನಾ ಏನು ತಲೆ ಹೊಡಿಸಿದೆ, ಸಡಿ ಮಗನ ಮಾಡ್ತೇನೆ ಅಂತೇಳಿ ಆರ್ಡ್ರಿಂಗ್ ಬ್ಯಾಗಿಂದ ತಗೊಂಡೆ. ಗಾಡಿ ಸ್ವಲ್ಪ ಅಪಾರ್ಟ್ಮೆಂಟಿಂದ ಸ್ವಲ್ಪ ದೂರ ಪಾರ್ಕ್ ಮಾಡಿದ್ದೆ ನಾನು. ಪಾರ್ಕ್ ಮಾಡಿ ಹಗರ್ಕ ನಾನೇನು ತಲೆ ಹೊಡಿಸಿದೆ ಅಂದರೆ, ಆರ್ಡ್ರ್ ಹಿಡ್ಕೊಂಡು ಕುಂಟ್ಕೊಂತ ಹೋದೆ. ಜೋರು ಫಾಸ್ಟಾಗಿ ಹೋಗಲೇ ಇಲ್ಲ ನಾನು. ಕುಂಟ್ಕೊಂತ ಹಗರ್ಕ ಹೋದೆ. ಅವಂಗೇನು ಅನಿಸ್ತಾ, ಇವಂಗೆ ಸ್ವಲ್ಪ ಲೆಗ್ ಪ್ರಾಬ್ಲಮ್ ಐತಿ, ನಾವು ಹೋಗೋಣ ಅಂತೇಳಿ ತಡಿ ನಾನು ಬಂದೆ ಅಂತೇಳಿ ಕೆಳಗಡೆ ಬಂದ. ನಾನು ಗೇಟ್ ಕಡೆನೂ ಹೋಗಿಲ್ಲ, ಅಷ್ಟು ಸ್ಲೋ ಹೋಗೇನು ನಾನು. ಅವ ಗೇಟ್ ಕಡೆ ಬಂದ, ನಾವು ಬರೋವರೆಗೂ ವೆಯ್ಟ್ ಮಾಡಿದ. ಆಮೇಲೆ ಆರ್ಡ್ರ್ ಅವ್ನು ಕೊಟ್ಟೆ, ಅವ್ನು ತೊಗೊಂಡು ಹೋದ, ನಾ ಈ ಕಡೆ ಬಂದೆ. ನನಗೇನು ಅನಿಸ್ತಂತಂದ್ರೆ, ಯಾರು ರೂಡಾಗಿ ಈ ಲೆವೆಲ್ ನಮ್ಗೆ ರೆಸ್ಪೆಕ್ಟ್ ಇಲ್ದಂಗೆ ಮಾಡ್ತಾರಲ್ಲ, ಹಂಗೆ ಯಾರು ನಮಗೆ ತಿಂಡಿ ಬೇಡ್ಬಿಟ್ಟು ನಮ್ಮ ಭಾಷೆ ಒಳಗೆ ಫುಲ್ ರೂಡ್ ಆಗುತ್ತೆ, ಯಾರು ನಮ್ಗೆ ತಿಂಡಿ ತೋರಿಸ್ತಾರಲ್ಲ ಅವ್ರಿಗೆ ಹಿಂಗೆ ಮಾಡ್ಬೇಕು. ನಾನಂತೂ ಇದೇ ಸ್ಟ್ರಾಟಜಿ ಯೂಸ್ ಮಾಡ್ತೇನೆ. ಇನ್ಮೇಲೆ ಯಾರ ನನಗೆ ಸಪೋಸ್ ಹಿಂಗೆ ಮಾಡಿರಂದ್ರೆ ಕುಂಟ್ಕೊಂತ ಹೋಗ್ಬಿಡೋದು, ತಾನೇ ಬರ್ತಾರೆ. ಇಲ್ಲ, ನಾನು ಮೋಸ್ಟ್ ಆಫ್ ಟೈಮ್ಸ್ ನಾನು ಹೋಗಿರ್ತೇನೆ 4th ಫ್ಲೋರಲ್ಲ 5th ಫ್ಲೋರ್ವರೆಗೂ, 5th ಫ್ಲೋರ್ 6th ಫ್ಲೋರ್ವರೆಗೂ ನಡ್ಕೊತ ಹೋಗೀನಿ, ಪ್ರಾಬ್ಲಮ್ ಏನಿಲ್ಲ. ಅವ್ರ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ, ಏನಾದರೂ ಪ್ರಾಬ್ಲಮ್ ಇರುತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿರ್ತೇವೆ, ಹೋಗಲ್ಲ ಅಂತೇನಿಲ್ಲ. ಬಟ್ ಹಿಂಗೆ ಮಾಡಿದಾಗ
ಇನ್ನು ಮೇಲೆ ಕರೆಕ್ಟ್ ಪ್ಲ್ಯಾನ್ ವರ್ಕ್ ಆಯ್ತಿದೆ. ಇನ್ಮೇಲೆ ಹಿಂಗೆ ಮಾಡ್ತೇನೆ. ಓಕೆ, ನಂದು ನೆಕ್ಸ್ಟ್ ಆರ್ಡರ್ ರೆಡಿ ಐತಿ. ಸಿ ಯು. ಹಾಯ್, 39 ಮುಗ್ದು ಟೈಮ್ ಈಗ ಎಕ್ಸಾಕ್ಟ್ಲಿ 12:50 ಆಗೈತಿ. ಅಂದ್ರೆ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಇವತ್ತಿಂದ. ಮೊದ್ಲೋಗಿ ಮಲ್ಕೋತೇನೆ. ಭಾಳ ಅಂದ್ರೆ ಭಾಳ ಟಯರ್ಡ್ ಆಗತೈತಿ. ಯಾವಾಗ ಮುಗಿದಿತ್ತು ಅನ್ಸೋದಿತ್ತು, ಅಂದ್ರೆ ಅಷ್ಟು ಟಯರ್ಡ್ ಆಗದಿತ್ತು. ಏನು ಮಾಡೋಕ್ಕಾಗಲ್ಲ, ಈಗ ಅನ್ಭವಿಸ್ಲೇಬೇಕಿನ್ನ ಚಾಲೆಂಜ್ ಹಂಗೈತಿ. ಓಕೆ, ಐ ವಿಲ್ ಗೋ ಸ್ಲೀಪ್. ಬಾಯ್, ಗುಡ್ ನೈಟ್. ಹಾಯ್, 39 ಆರ್ಡ್ರ್ ಅದು ಪಿ ಜಿ ಕೆಳಗೆ ಬಂದು ನಿಂತೇನೆ. ಮೊನ್ನೆ ಏನೋ ಹೇಳ್ಬೇಕಂತೇಳಿ ಇತ್ತು, ಬಟ್ ಹೇಳೋಕ್ಕಾಗಲಿಲ್ಲ. ನಿನ್ನೆನೂ ಹೇಳ್ಬೇಕು ಅನ್ಕೊಂಡು ಅದು ಆಗಲಿಲ್ಲ. ಸೊ ಇವತ್ತು ಹೇಳ್ತೇನೆ. ಮೊನ್ನೆ ಒಬ್ಬರು ನನ್ನ ವಿಡಿಯೋಸ್ ನೋಡಿ ಮೆಸೇಜ್ ಮಾಡಿದ್ರು ನನಗೆ, ನೀನು ಆರ್ಡ್ರ್ ಇಲ್ಲ ಅಂತೇಳಿ ರೂಮಿಗೆ ಬಂದು ಮಲ್ಕೋತಿ, ಆಮೇಲೆ ಆರ್ಡ್ರ್ ಇದ್ದಾಗ ಚಾರ್ಜ್ ಇಲ್ಲ ಅಂತೇಳಿ ಏನಾರು ಒಂದು ರೀಸನ್ ಹೇಳಿ ರೂಮಿಗೆ ಹೋಗ್ತಿ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ ಅವ್ರು ಸ್ವಲ್ಪ ಹ್ಯಾಶಾಗೆ ಮಾತಾಡಿದ್ರು. ನಂಗೆ ಅವಾಗ ಸಿಟ್ಟು ಬಂದಿತ್ತು. ಸಿಟ್ಟು ಎದಕ್ಕೆ ಬಂದಿತ್ತು ಅಂತಂದ್ರೆ, ನಾನು ಆರ್ಡ್ರ್ ಇಲ್ಲ ಅಂತೇಳಿ ರೂಮಿಗೆ ಹೋಗಿ ಮಲ್ಕೋತಿರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಟ್ರೂನು ಐತಿ. ನಾನು ಹೋಗಿ ಎಡಿಟಿಂಗ್ ಎಲ್ಲ ಅದೆಲ್ಲ ಮಾಡ್ಕೊಂಡು ಕುಂದಿರ್ತಿದ್ದೆ. ನಂಗೆ ಎಡಿಟಿಂಗ್ಗೆ ಟೈಮ್ ಸಾಲ್ತಿರಲಿಲ್ಲ. ನಿದ್ದೆ ದೂರಿನ ಮಾತು, ನಿದ್ದೆ ಭಾಳ ಅಂದ್ರೆ ಒಂದು 1 ಅವರ್, ಹಾಫ್ ಆನ್ ಅವರ್ ಅಷ್ಟೇ ಮಲಗ್ತಿದ್ದೆ. ಸೊ ಆಮೇಲೆ ಅವ್ರು ಏನಂದ್ರೆ, ಎಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ಸ್ ಅಂತ ಇರ್ತಾವ. ನಿನ್ಗೆ ಚಾರ್ಜ್ ಇಲ್ಲ ಅಂತಂದ್ರೆ ಪವರ್ ಬ್ಯಾಂಕ್ ತೊಗೊಂಡು ನಿನ್ನ ಕೆಲಸ ಸ್ಟಾರ್ಟ್ ಮಾಡು. ನಿನ್ಗೆ ಆರ್ಡ್ರ್ ಫ್ಲೋ ಇದ್ದಾಗ ನಿನ್ನ ಚಾರ್ಜ್ ಇಲ್ಲ ಅಂತೇಳಿ ನೀನು ರೂಮಿಗೆ ಹೋದ್ರೆ ನಿಂದು ಆಮೇಲೆ ನಿನ್ಗೆ ತಲೆ ಮೇಲೆ ಬರುತ್ತೆ. ನೀನು 1500 ನೀನು ದುಡಿಬೇಕಂತೇಳಿ ನೀನು ಅನ್ಕೊಂಡಾಗ 2000 ನೀನು ಪ್ಲ್ಯಾನ್ ಮಾಡಲ್ಲ. ಅವಾಗ ನಿಂದು ಯಾವ ಟಾರ್ಗೆಟು ನಿಂದು ವೇಸ್ಟ್ ಅನ್ಸಲ್ಲ. ಹಿಂಗೆ ಏನೋ ಸಜೆಷನ್ ಕೊಟ್ರು ನಂಗೆ. ಬಟ್ ಆ ಮೂಮೆಂಟಲ್ಲಿ ನಂಗೆ ಸಿಟ್ಟು ಬಂದಿತ್ತು. ಬಟ್ ಆಮೇಲೆ ಥಿಂಕ್ ಮಾಡಿದಾಗ, ಓ ಹೌದಲ್ಲ, ಮಸ್ತ್ ಸಜೆಷನ್ ಇದೆ ಅಂತೇಳಿ ನಂಗೆ ಅನ್ನಿಸ್ತಾ. ಅದು ನನಗೆ 2 ದಿವ್ಸಕ್ಕೆ ಹೆಲ್ಪ್ ಆಗೈತಿ. ಅಂದ್ರೆ ಅವ್ರು ಕೊಟ್ಟಿದ್ದ ಸಜೆಷನ್. ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಮನೆಗೆ ಹೋಗಿ, ನೀ ಏನು ಮಾಡ್ತಿ ಗೊತ್ತಿಲ್ಲ, ನಿನ್ನ ಪವರ್ ಬ್ಯಾಂಕ್ ಬೇಕು ನನಗೆ ಅಂತೇಳಿ ಅವಂಗೆ 10 ದಿವ್ಸ ನೀನು ಪವರ್ ಬ್ಯಾಂಕ್ ಅಂತ ಮರ್ತು ಬಿಡ, ನಂದು ಅದು ಪವರ್ ಬ್ಯಾಂಕ್ 10 ದಿವಸ ನನಗೆ ಅದು ಬೇಕಂತೇಳಿ ಪವರ್ ಬ್ಯಾಂಕ್ ಇಸ್ಕೊಂಬಂದು ಇವತ್ತು ನೋಡ್ರಿ, ಇವತ್ತು ನಂದು ಮಧ್ಯಾಹ್ನ ನಂಗೆ ಆರ್ಡ್ರ್ ಫ್ಲೋ ಐತಿ. ಅದೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಎಷ್ಟೋ ದೂರ ಇಲ್ಲಿ ನಾನು. ಈಗ ನಮ್ದು ಹೆಂಗೈತಂದ್ರೆ, ಮೊದಲು 300 ರಿಜೆಕ್ಷನ್ಸ್ ಇತ್ತು, ಈಗ 500 ರಿಜೆಕ್ಷನ್ಸ್ ಮಾಡ್ಬೋದು 1 per day. ನಮ್ಗೆ ಅದೆಲ್ಲ ಎಷ್ಟು ಮಾಡ್ತಿ, ನಿನ್ಗೆ ಯಾವ್ದು ಬೇಕಂತ ತೊಗೊಂಡು ಹೊಡಿ, ಹಿಂಗಿತ್ತು. ನಾವು ಸ್ವಲ್ಪ ಅದನ್ನು ಗ್ರಾಂಟೆಡಾಗಿ ತೊಗೊಂಡಿದ್ವಿ. ಲೈಕ್ ನಾನು BTM ಒಳಗೆ ಹೊಡಿತೀನಿ, ಜಯನಗರ ಒಳಗೆ ಹೋಗ್ತೀನಿ, JP ನಗರ, ಈ 3 ಏರಿಯಾ ಅಷ್ಟೇ ನಂಗೆ ಇಲ್ಲಿ ಬಂದಷ್ಟೇ ನಾನು ಆರ್ಡ್ರ್ ಹೊಡಿತೀನಿ. ಹಿಂಗೆ ನಾನು ಡಿಸೈಡ್ ಮಾಡಿದ್ದೆ. ಆಮೇಲೆ ಏನು ಮಾಡಿದೆ, ಇವತ್ತು ಹಿಂಗಾದ್ರೆ ಕೆಲಸ ಆಗಲ್ಲ, ಎಲ್ಲಿ ಕೊಟ್ಟರು ಬೆಂಗಳೂರಿಂದ ಹೊರಗೆ ಕೊಟ್ಟರು ನಾನು ಇವತ್ತು ಹೊಡ್ಯಾಕೆ ರೆಡಿ ಅದೇನೆ ಅಂತೇಳಿ ನಿನ್ನೆ ಮತ್ತು ಇವತ್ತು ಆ ರೀತಿ ಡಿಸೈಡ್ ಮಾಡಿ ಎಲ್ಲಿ ಕೊಟ್ಟರು, ಅರಕೆರೆ, ಬೊಮ್ಮನಹಳ್ಳಿ, ಕೋರಮಂಗಲ ಇನ್ನೂ ಹೋಗಿಲ್ಲ. ಅರಕೆರೆ, ಬೊಮ್ಮನಹಳ್ಳಿ, ಆಮೇಲೆ ಕನಕಪುರ ರೋಡ್ ಎಲ್ಲಿ ಕೊಟ್ಟರು ಇವತ್ತು ಬಿಟ್ಟೇ ಇಲ್ಲ. ಅಂದ್ರೆ ಮಧ್ಯಾಹ್ನ ಆರ್ಡರ್ ಫ್ಲೋ ಕಡಿಮೆ ಆದರೂ ದೂರ ಏನು ಆರ್ಡರ್ ಇರ್ತಾವಲ್ಲ ಅವ್ನು ತೊಗೊಂಡು ಹೊಡೆದೇನೆ ಇವತ್ತು. ಅದು ನಂಗೆ ಭಾಳ ಹೆಲ್ಪ್ ಆಗೈತಿ ಅವ್ರು ಕೊಟ್ಟಿದ್ದ ಸಜೆಷನಿಂದ. ಅಂದ್ರೆ ಅವ್ರು ಕೊಟ್ಟಿದ್ದೇನು ಸಜೆಷನ್ ಅಂತಂದ್ರೆ, ಯಾವುದೋ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಇರ್ತೈತಿ, ನೀ ಅದನ್ನು ಕಂಡು ಹಿಡ್ಕೋಬೇಕು ಅಷ್ಟೇ. ಅದು ನಂಗೆ ಭಾಳ ಹೆಲ್ಪ್ ಆಯ್ತು. ನಾನು ನಿನ್ನೆನೂ ಮಧ್ಯಾಹ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ವರೆಗೂ ನಾನು 24 ಆರ್ಡ್ರ್ ಹೊಡೆದೇನೆ. ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ವರೆಗೂ 24 ಆರ್ಡ್ರ್ ಹೊಡೆದೇನೆ. ಈಗ ನೋಡಿ 1 o'clock ಅಂದ್ರೆ ನಂದು ಎಲ್ಲ ಟಾರ್ಗೆಟ್ ಮುಗೀತು. ಅಂದ್ರೆ 40 ಆರ್ಡರ್ಸ್ ಟಾರ್ಗೆಟ್ ಮುಗೀತು. ಸೊ ನನಗೆ ಆ ಸಜೆಷನ್ ಭಾಳ ಹೆಲ್ಪ್ ಆಯ್ತು. ಆಮೇಲೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂತಂದ್ರೆ, ನನಗೀಗ ನಾನು ಫಸ್ಟ್ 2 days ನಾನು ಬುಕ್ ಓದೋಕ್ಕೆ ಟ್ರೈ ಮಾಡಿದ್ದೆ, ಓದಿದ್ದೆ. ಬಟ್ ಅದಾದಮೇಲೆ ನಂಗೆ ಆಗಲಿಲ್ಲ, ಅಷ್ಟು ಬ್ಯುಸಿ ಶೆಡ್ಯೂಲ್ ಆಯ್ತು. ಸೊ ನಾನು ಪಾಡ್ಕಾಸ್ಟ್ ಕೇಳ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಸಾಂಗ್ಸ್ ಕೇಳ್ತೀನಿ, ಬಟ್ ಪಾಡ್ಕಾಸ್ಟ್ ಜಾಸ್ತಿ ಕೇಳ್ತೀನಿ. ಲೈಕ್ ಡೇವಿಡ್ ಗಾಗಿನ್ಸ್, ಆಮೇಲೆ ಕ್ರಿಸ್ ವಿಲಿಯಮ್ಸನ್ ಅದಾರಲ್ಲ ಅವ್ರ ಪಾಡ್ಕಾಸ್ಟ್, ಆಮೇಲೆ ಜೋ ರೋಗನ್, ರಾಶಮನ್, ಈ ಥರ ಪಾಡ್ಕಾಸ್ಟ್ ಕೇಳ್ಕೊಂತ ನಾನು ಮಾಡ್ತಿರ್ತೀನಿ. ಇವತ್ತು ನಾನು ಮೊದಲೆಲ್ಲ ಕೇಳಿದ್ದೆ, ಬಟ್ ಕ್ರಿಸ್ ವಿಲಿಯಮ್ಸನ್ ಮತ್ತು ಡೇವಿಡ್ ಗಾಗಿನ್ಸ್ ಪಾಡ್ಕಾಸ್ಟ್ ಕೇಳ್ಕೊತ ಮಾಡತ್ತಿದ್ದೆ. ಇವತ್ತು ನನಗಿಷ್ಟು ನಾನು ಕೆಲಸ ಮಾಡ್ದಂಗೆ ಅನಿಸಿಲ್ಲ ಅವ್ನು ಡೇವಿಡ್ ಗಾಗಿನ್ಸ್ ಎಲ್ಲ ಹೇಳೋದು ಕೇಳಿ. ಇದೆಲ್ಲ ನಾನು ಮಾಡೋದು ಏನು ಅಲ್ವೇ ಅಲ್ಲ ಅನಿಸ್ಬಿಡ್ತು. ನೀವು ಒಂದ್ಸಲ ಅದನ್ನ ಚೆಕ್ ಮಾಡಿರಿ, ಮಸ್ತ್ ಐತಿ ಪಾಡ್ಕಾಸ್ಟ್. ಕ್ರಿಸ್ ವಿಲಿಯಮ್ಸನ್ ವಿತ್ ಡೇವಿಡ್ ಗಾಗಿನ್ಸ್, ಅದು ಏನೋ ಐತಿ, ಸರ್ಚ್ ಮಾಡಿ ಸಿಗ್ತೈತಿ ನಿಮ್ಗೆ. ಏನು ಮಸ್ತ್ ಮಾತಾಡೋಣ ನಮ್ಮ ಡೇವಿಡ್ ಗಾಗಿನ್ಸ್. ನೀವು ಚೆಕ್ ಮಾಡಿರಿ. ಅಷ್ಟೇ, ಮತ್ತು ಬೇರೆ ಏನು ಹೇಳಲ್ಲ. ನಾನು ಹೋಗಿ ಮಲ್ಕೋತೀನಿ. ಬಾಯ್, ಗುಡ್ ನೈಟ್. ಸೊ ದಿಸ್ ಇಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 39 ಆರ್ಡ್ರಿಗೆ 2135 rupees ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.